ಸರ್, ಖಂಡಿತ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನೋದು ಸುಳ್ಳು. ಏನಿದು ವದಂತಿ ಬಂದಿದೆ ಇದು ಶುದ್ಧ ಸುಳ್ಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಆಲ್ರೆಡಿ ಇದೊಂದು ನಾರ್ತ್ ಅಲ್ಲಿ ಒಬ್ಬ ಯೂಟ್ಯೂಬರ್ ಮಾಡಿರುವಂತ ಒಂದು ಅಲಿಗೇಷನ್ ಇದು. ಇವರು ಒಂದು ಪ್ರೈವೇಟ್ ಲ್ಯಾಬ್ ಇಂದ ಒಂದು ಸರ್ಟಿಫಿಕೇಟ್ ಕೊಟ್ಟು ಮಾಡಿದ್ದಾರೆ. ಒಂದು ವೇಳೆ ಇವರು ಸರ್ಕಾರದಿಂದ ಒಂದು ಮಾನ್ಯತೆ ಪಡೆದಂತ ಒಂದು ಲ್ಯಾಬೊರೇಟರಿಯಲ್ಲಿ ಚೆಕ್ ಮಾಡಿ ಅಲ್ಲಿ ಏನಾದರೂ ವರದಿ ಪಾಸಿಟಿವ್ ಬಂದಿದ್ರೆ ಅದನ್ನ ನಂಬೋದಿತ್ತು. ಓಕೆ, ಇನ್ನೂ ಒಂದು ವಿಷಯ ನಾನು ಆ ಯೂಟ್ಯೂಬರ್ ಅಥವಾ ಅಲಿಗೇಷನ್ ಮಾಡಿರೋರು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಇವರು ಆ ಒಂದು ಈ ತರ ಒಂದು ಇದು ಬಂದಿದೆಯಲ್ಲ ಕ್ಯಾನ್ಸರ್ ಕಾರಕ ಅಂಶ ಇದೆ ಅಂತ ಆ ರಿಪೋರ್ಟ್ ನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟು ಆ ಎಗೋಸ್ ಕಂಪನಿ ಮಾಲೀಕನ ಅರೆಸ್ಟ್ ಮಾಡಿಸಬಹುದಿತ್ತಲ್ಲ. ಸೊ ಇದೆಲ್ಲ ಒಂದು ಷಡ್ಯಂತ್ರ. ಅದು ಒಂದು ದೊಡ್ಡ ಕಂಪನಿ ಬೆಳೀತಾ ಇದೆ, ಅಲ್ಲಿ ಏನೋ ಹೋಗಿರ್ತಾರೆ, ಮಾತುಕತೆ ಆಗಿರ್ತದೆ, ಅದು ಫೇಲ್ಯೂರ್ ಆಗ್ತದೆ. ಫೇಲ್ಯೂರ್ ಆದಾಗ ಈ ತರ ಎಲ್ಲ ಅಲಿಗೇಷನ್ಸ್ ಮಾಡ್ತಾರೆ. ಇದೊಂದು ಯಾಕಂದ್ರೆ ಇವತ್ತು ₹6 ಇಂದ ₹8 ಸಿಗುವಂತ ಒಂದು ಸಣ್ಣ ಮೊತ್ತದಲ್ಲಿ ಸಿಗುವಂತ ಅತಿ ಹೆಚ್ಚು ಪ್ರೋಟೀನ್ ಸಿಗುವಂತ ವಸ್ತು ಇದು ಅತಿ ಹೆಚ್ಚು ಸೇಲ್ ಆಗ್ತಾ ಇದೆ. ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಇದನ್ನ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಡಾಕ್ಟರ್ಸ್ ಇರ್ಬೋದು, ಆಹಾರ ತಜ್ಞರು ಇರ್ಬೋದು, ಪ್ರತಿಯೊಬ್ಬರು ಹೇಳೋದೇ ಮೊಟ್ಟೆ ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಇದ್ರ ಮೇಲೆ ಒಂದು ಯಾರ್ದು ವಕ್ರದೃಷ್ಟಿ ಬಿದ್ದಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗ ವಕ್ರದೃಷ್ಟಿ ಬಿದ್ದಿದೆ ಅಂತ ಹೇಳ್ತೀರಿ. ಈಗ ಜನ ಮೊಟ್ಟೆ ತಗೊಳಕ್ಕೆ ಹಿಂದೇಟ್ ಹಾಕ್ತಿದ್ದಾರೆ, ಏನ್ ಮಾಡ್ತೀರಿ ಈಗ? ಸರ್, ಮೊಟ್ಟೆ ತಗೊಳ್ಳಿಕ್ಕೆ ಹಿಂದೇಟ್ ಆಗ್ತಾ ಇರೋದಂದ್ರೆ ಈ ತರ ವದಂತಿ ಬಂದಿದೆ ಅಂತ ಈಗಾಗಲೇ ನಮ್ಮ ಸರ್ಕಾರ ಸಹ ಹೇಳಿದೆ. ನಮ್ಮಲ್ಲಿ ಕೆಲವು ತಿಂಗಳ ಹಿಂದೆ ನಾವು ಈ ಮೊಟ್ಟೆ ಸ್ಯಾಂಪಲ್ ತಗೊಂಡು ನಾವು ಪರೀಕ್ಷೆ ಮಾಡಿದಾಗ ಕಂಡು ಬಂದಿಲ್ಲ ಅಂತ ಆರೋಗ್ಯ ಸಚಿವರು ಹೇಳಿದ್ದು ಸಹ ನೀವೇ ಪ್ರಚಾರ ಮಾಡಿದೀರಾ. ಸೊ ಈಗಿರುವಾಗ ಸುಮ್ನೆ ನಾವು ಎದುರುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಮೊಟ್ಟೆ ಸೇವನೆ ಮಾಡೋರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಒಂದು ಉತ್ತರವನ್ನ ಕೊಡಿ. ಒಂದು ಮೊಟ್ಟೆ ಎಷ್ಟು ದಿನ ಇಟ್ಕೋಬಹುದು, ಎಷ್ಟು ದಿನದ ನಂತರ ಅದನ್ನ ಇಟ್ಕೋಬಾರ್ದು? ಒಂದ್ ವೇಳೆ ಅದು ಜಾಸ್ತಿ ದಿನ ಇಟ್ಕೊಂಡಿದ್ದು ತಿಂದ್ರೆ ಅದರಿಂದ ಏನಾದ್ರು ಸಮಸ್ಯೆ ಆಗತ್ತಾ? ಅದ್ರ ಬಗ್ಗೆ ಕೂಡ ತಿಳಿಸಿ. ಸರ್, ಮೊಟ್ಟೆ ಇಟ್ಟ ನಂತರ ಒಂದು 12 ದಿನಗಳ ಕಾಲ ಮೊಟ್ಟೆ ಇಡಬಹುದು, ಹಾಗೆ ಏನ್ ತೊಂದರೆ ಇಲ್ಲ. 12 ದಿನಗಳ ಮೇಲೆ ಆಯ್ತು ಅಂದ್ರೆ ಅದರಲ್ಲಿ ಸ್ವಲ್ಪ ಅಯೋಕಲ್ ಇರಬಹುದು, ಆ ವೈಟ್ ಅಲ್ಲಿ ಸ್ವಲ್ಪ ಬ್ಲಾಕ್ ಕಲರ್ ಬರ್ಲಿಕ್ಕೆ ಶುರು ಆಗ್ತದೆ. ಸೊ 12 ದಿನ ತನಕ ಯಾವುದೇ ತೊಂದರೆ ಇಲ್ಲ ಮೊಟ್ಟೆ ಇಡೋದ್ರಲ್ಲಿ. ಮೊಟ್ಟೆ ಇಟ್ಟ 12 ದಿನ ತನಕ ಏನ್ ತೊಂದರೆ. ಈಗ ಅವ್ನು ಯಾರೋ ನಾರ್ತ್ ಅವರೊಬ್ರು ಸ್ಯಾಂಪಲ್ ನ ತಗೊಂಡೋಗಿ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿದ್ರೆ ಪ್ರೈವೇಟ್ ಅಲ್ಲಿ ಅಂತ ಹೇಳಿದ್ರಲ್ಲ, ಅದು ಎಷ್ಟು ದಿನದ ಮೊಟ್ಟೆ, ಯಾವ ಮೊಟ್ಟೆ? ಯಾಕಂದ್ರೆ ಮೊಟ್ಟೆಯಲ್ಲಿ ತುಂಬಾ ವೆರೈಟಿಗಳು ಬರುತ್ತೆ. ಹೌದೌದು, ವೈಟ್ ಎಗ್ ಅಂತ ಬರುತ್ತೆ, ಬ್ರೌನ್ ಎಗ್ ಅಂತ ಬರುತ್ತೆ, ನಾಟಿ ಮೊಟ್ಟೆ ಅಂತ ಬರುತ್ತೆ. ಅದರಲ್ಲಿ ಯಾವ ಮೊಟ್ಟೆನಲ್ಲಿ ಅವರು ಅದನ್ನ ಸ್ಯಾಂಪಲ್ ಕಲೆಕ್ಟ್ ಮಾಡಿ? ಮೊಟ್ಟೆನಲ್ಲಿ ಬರೋದು ವೈಟ್ ಎಗ್ ಒಂದು ಬರುತ್ತೆ, ಅದು BV300 ಅಂತ. ಇನ್ನೊಂದು BV380 ಅಂತ, ಅದು ಬ್ರೌನ್ ಎಗ್ ಬರುತ್ತೆ. ಆ ಬ್ರೌನ್ ಎಗ್ ಅಂದ್ರೆ ಅದು ಶೆಲ್ ಎಲ್ಲ ಬ್ರೌನ್ ಕಲರ್ ಇರುತ್ತೆ. ಬಟ್ ಅದ್ರ ಒಳಗಡೆ ನೀವು ನೋಡಿದಾಗ ಸೇಮ್ ಎಲ್ಲ ಈ ವೈಟ್ ಮೊಟ್ಟೆಯಲ್ಲಿ ಏನಿರುತ್ತೆ ಅದೇ ಇರುತ್ತೆ. ಅದ್ರಲ್ಲಿ ಏನ್ ಡಿಫ್ರೆನ್ಸ್ ಇರೋದಿಲ್ಲ. ಇದೇನು ನಾಟಿ ಕೋಳಿ ಅದು ಕಾಮನ್ ಆಗಿರುತ್ತೆ. ಸೊ ಇದರಲ್ಲಿ ಏನ್ ಡಿಫ್ರೆನ್ಸ್ ಇಲ್ಲ. ಏನ್ ಮಾಡ್ತಾರೆ ಈ ತರ ಈ ಕಂಪನಿಗಳು ಏನ್ ಮಾಡ್ತಾ ಇದಾರೆ, ಅವರು ಒಂದು ಪ್ರಚಾರಕ್ಕೆ ಜೋತು ಬಿದ್ದು ನನ್ನ ಮೊಟ್ಟೆ ಹೀಗಿದೆ ಆಗಿದೆ ಅಂತ ಒಂದು ಪ್ರಚಾರ ಮಾಡ್ತಾ ಇದಾರೆ ಹೊರತು ಮೊಟ್ಟೆ ಎಲ್ಲಾ ಮೊಟ್ಟೆನೂ ಒಂದೇ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲ, ನಾನು ಕೇಳಿದ್ದು ನಾರ್ತ್ ಅಲ್ಲಿ ಅವರು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಪ್ಯಾಕ್ಡ್ ಮೊಟ್ಟೆ, ಅದರಲ್ಲಿ ಹೇಳ್ಬೇಕು ಯಾವುದು ಅಂತೇಳಿ, ಅದು ಈಗೋಸ್ ಅನ್ನೋ ಒಂದು ಕಂಪನಿದು. ಅದು ವೈಟ್ ಮೊಟ್ಟೆನೆ ಅವರು ತಗೊಂಡಿರುವಂತದ್ದು. ಅದು ಪ್ಯಾಕ್ಡ್ ಮೊಟ್ಟೆನ ತಿನ್ನೋದಕ್ಕಿಂತ ನನ್ನ ಸಜೆಷನ್ ಏನಂದ್ರೆ, ಎಲ್ಲಿ ಟ್ರೇನ್ ಅಲ್ಲಿ ಮಾರ್ತಾ ಇರ್ತಾರೆ ಅಂಗಡಿಗಳಲ್ಲಿ, ಅದು ಫ್ರೆಶ್ ಮೊಟ್ಟೆ ಇರ್ತದೆ. ಇವತ್ತು ಬಂದ್ರೆ ಅದು ಖಾಲಿ ಆಗ್ತಾ ಇರ್ತದೆ. ಈ ಪ್ಯಾಕ್ಡ್ ಮೊಟ್ಟೆ ಒಂದ್ ಸ್ವಲ್ಪ ದಿನ ಆಗ್ಬಹುದು, ಹೇಳಲಿಕ್ಕಾಗಲ್ಲ. ಅದು ಕೆಲವು ಕಡೆ ಪ್ಯಾಕ್ ಮಾಡ್ತಾರೆ, ಸೂಪರ್ ಮಾರ್ಕೆಟ್ಗಳಲ್ಲಿ ಹಾಗೆ ಸ್ಟಾಕ್ ಇಟ್ಟಿರ್ತಾರೆ, ಅಥವಾ ಅಲ್ಲಿ ಹೊಸದು ಎತ್ಕೊಳ್ತಾರೆ, ಹಳೆ ಮೊಟ್ಟೆ ಅಲ್ಲೇ ಕೆಳಗಡೆ ಇರಬಹುದು. ಹಂಗಾಗಿದ್ರು ಸ್ವಲ್ಪ ಅದು ಟೈಮ್ ಆಗಿದ್ರು ಆಗಿರ್ಬೋದು, ಹೇಳಲಿಕ್ಕಾಗಲ್ಲ. ಬಟ್ ನಮ್ಮ ಸಜೆಷನ್ ಏನಂದ್ರೆ, ನೀವು ಅಂಗಡಿಗಳಲ್ಲಿ ಹೋಗಿ ಏನು ಟ್ರೇನ್ ಅಲ್ಲಿ ಇಟ್ಟಿರುವಂತಹ ಮೊಟ್ಟೆನ ತಗೊಂಡು ಪ್ಯಾಕ್ ಮಾಡಿಸ್ಕೊಂಡು ತಗೊಂಡೋಗಿ ತುಂಬಾ ಉತ್ತಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಈಗ ಅವರು ಕಂಪ್ನಿಯವರು ಹೇಳ್ತಾರೆ, ನಾವು ಡೈಲಿ ತಗೊಂಡೋಗ್ತೀವಿ, ಮೊಟ್ಟೆ ಇಡ್ತೀವಿ, 10 ದಿವಸ ವೇಟ್ ಮಾಡ್ತೀವಿ, ಸೇಲ್ ಆಗಿರೋದು ವಾಪಸ್ ತಗೊಂಡ್ಬರ್ತೀವಿ ಅಂತೇಳಿ. ಅದನ್ನ ಹೇಗೆ ನಂಬೋದು? ಅಲ್ಲ, ಈಗ ಕಂಪನಿ ಮೇಲೆ ನಾವೇನು ಅಲಿಗೇಷನ್ ಮಾಡ್ತಿಲ್ಲ, ಅವ್ನ ಕಂಪನಿಯವರು ಆತರ ಆಗಿರ್ಬೋದು ಅಂತ ಹೇಳಿದೆ. ಬಟ್ ಕಂಪನಿಯವರು ಅದನ್ನ ಬಿಡಿ ಸರ್. ಈಗ ಶಾಲಾ ಮಕ್ಕಳು ಕೊಡ್ತಿರಲ್ಲ ಸರ್, ಇವತ್ತು ಪ್ರೋಟೀನ್ಗೋಸ್ಕರ ಮೊಟ್ಟೆಯನ್ನ ಕೊಡ್ತಿದ್ದಾರೆ. ಅದು ಯಾವ ಮೊಟ್ಟೆ ಸರ್? ಯಾವ ಮೊಟ್ಟೆ ಹೋಗೋದು? ವೈಟ್ ಮೊಟ್ಟೆನೆ ಎಲ್ಲ ಹೋಗೋದು. ವೈಟ್ ಮೊಟ್ಟೆ ಹೋಗ್ತದೆ. ಆ ಫ್ರೆಶ್ ಆಗಿ ಏನ್ ಫಾರ್ಮ್ ಅಲ್ಲಿ ಇಟ್ಟಿರ್ತಾರೆ ಅಲ್ಲಿಂದ ಬಂದಿದ್ದು ಹಾಗೆ ನಮ್ಮ ಹೋಲ್ಸೇಲ್ ಟ್ರೇಡರ್ ಇಂದ ಹಾಗೆ ಸ್ಕೂಲ್ಸ್ಗೆಲ್ಲ ಸಪ್ಲೈ ಆಗ್ತಾ ಇದೆ. ಸೊ ಇಲ್ಲಿ ಯಾವ ಮೊಟ್ಟೆ ಈಗ ಸ್ಟಾಪ್ ಮಾಡಿದೀರಾ? ಇಲ್ಲ, ಎಲ್ಲ ಕಡೆ ಮೊಟ್ಟೆ ಹೋಗ್ತಾ ಇದೆ. ಇವತ್ತು ಹೋಯ್ತಾ? ಎಲ್ಲ ಮೊಟ್ಟೆ ಹೋಗ್ತಾ ಇದೆ. ಮೊಟ್ಟೆ ಸೇಲ್ಸ್ ಬೆಂಗಳೂರಲ್ಲೂ ತುಂಬಾ ಚೆನ್ನಾಗಿದೆ, ಕರ್ನಾಟಕದಲ್ಲೂ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಅಷ್ಟೊಂದು ಜನ ಯಾರು ಎದುರಿಲ್ಲ. ಬಟ್ ಏನಾಗಬಹುದು ಅನ್ನೋದು ಒಂದು ಮನಸ್ಸಲ್ಲಿ ಒಂದು ದುಗುಡ ಇದೆ ಅಷ್ಟೇ. ಮೊಟ್ಟೆ ಸೇಲ್ಸ್ ಚೆನ್ನಾಗಿದೆ ಈಗ್ಲೂ. ಸರ್, ಖಂಡಿತ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನೋದು ಸುಳ್ಳು. ಏನಿದು ವದಂತಿ ಬಂದಿದೆ ಇದು ಶುದ್ಧ ಸುಳ್ಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಆಲ್ರೆಡಿ ಇದೊಂದು ನಾರ್ತ್ ಅಲ್ಲಿ ಒಬ್ಬ ಯೂಟ್ಯೂಬರ್ ಮಾಡಿರುವಂತ ಒಂದು ಅಲಿಗೇಷನ್ ಇದು. ಇವರು ಒಂದು ಪ್ರೈವೇಟ್ ಲ್ಯಾಬ್ ಇಂದ ಒಂದು ಸರ್ಟಿಫಿಕೇಟ್ ಕೊಟ್ಟು ಮಾಡಿದ್ದಾರೆ. ಒಂದು ವೇಳೆ ಇವರು ಸರ್ಕಾರದಿಂದ
ಒಂದು ಮಾನ್ಯತೆ ಪಡೆದಂತ ಒಂದು ಲ್ಯಾಬೊರೇಟರಿಲಿ ಚೆಕ್ ಮಾಡಿ ಅಲ್ಲಿ ಏನಾದರೂ ವರದಿ ಪಾಸಿಟಿವ್ ಬಂದಿದ್ರೆ ಅದನ್ನ ನಂಬೋದಿತ್ತು. ಓಕೆ, ಇನ್ನೂ ಒಂದು ವಿಷಯ ನಾನು ಆ ಯೂಟ್ಯೂಬರ್ ಅಥವಾ ಅಲಿಗೇಷನ್ ಮಾಡಿರೋರು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಇವರು ಆ ಒಂದು ಈ ತರ ಒಂದು ಇದು ಬಂದಿದೆಯಲ್ಲ, ಕ್ಯಾನ್ಸರ್ ಕಾರಕ ಅಂಶ ಇದೆ ಅಂತ, ಆ ರಿಪೋರ್ಟ್ ನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟು ಆ ಎಗೋಸ್ ಕಂಪನಿ ಮಾಲೀಕನ ಅರೆಸ್ಟ್ ಮಾಡಿಸಬಹುದಿತ್ತಲ್ಲ. ಸೊ ಇದೆಲ್ಲ ಒಂದು ಷಡ್ಯಂತ್ರ. ಅದು ಒಂದು ದೊಡ್ಡ ಕಂಪನಿ ಬೆಳೀತಾ ಇದೆ, ಅಲ್ಲಿ ಏನೋ ಹೋಗಿರ್ತಾರೆ, ಮಾತುಕತೆ ಆಗಿರ್ತದೆ, ಅದು ಫೇಲ್ಯೂರ್ ಆಗ್ತದೆ. ಫೇಲ್ಯೂರ್ ಆದಾಗ ಈ ತರ ಎಲ್ಲ ಅಲಿಗೇಷನ್ಸ್ ಮಾಡ್ತಾರೆ. ಇದೊಂದು ಯಾಕಂದ್ರೆ ಇವತ್ತು ₹6 ಇಂದ ₹8 ಸಿಗುವಂತ ಒಂದು ಸಣ್ಣ ಮೊತ್ತದಲ್ಲಿ ಸಿಗುವಂತ ಅತಿ ಹೆಚ್ಚು ಪ್ರೋಟೀನ್ ಸಿಗುವಂತ ವಸ್ತು ಇದು ಅತಿ ಹೆಚ್ಚು ಸೇಲ್ ಆಗ್ತಾ ಇದೆ. ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಇದನ್ನ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಡಾಕ್ಟರ್ಸ್ ಇರ್ಬೋದು, ಆಹಾರ ತಜ್ಞರು ಇರ್ಬೋದು, ಪ್ರತಿಯೊಬ್ಬರು ಹೇಳೋದೇ ಮೊಟ್ಟೆ ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಇದ್ರ ಮೇಲೆ ಒಂದು ಯಾರ್ದು ವಕ್ರದೃಷ್ಟಿ ಬಿದ್ದಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗ ವಕ್ರದೃಷ್ಟಿ ಬಿದ್ದಿದೆ ಅಂತ ಹೇಳ್ತೀರಿ. ಈಗ ಜನ ಮೊಟ್ಟೆ ತಗೊಳಕ್ಕೆ ಹಿಂದೇಟ್ ಹಾಕ್ತಿದ್ದಾರೆ, ಏನ್ ಮಾಡ್ತೀರಿ ಈಗ? ಸರ್, ಮೊಟ್ಟೆ ತಗೊಳ್ಳಿಕ್ಕೆ ಹಿಂದೇಟ್ ಆಗ್ತಾ ಇರೋದಂದ್ರೆ ಈ ತರ ವದಂತಿ ಬಂದಿದೆ ಅಂತ ಈಗಾಗಲೇ ನಮ್ಮ ಸರ್ಕಾರ ಸಹ ಹೇಳಿದೆ. ನಮ್ಮಲ್ಲಿ ಕೆಲವು ತಿಂಗಳ ಹಿಂದೆ ನಾವು ಈ ಮೊಟ್ಟೆ ಸ್ಯಾಂಪಲ್ ತಗೊಂಡು ನಾವು ಪರೀಕ್ಷೆ ಮಾಡಿದಾಗ ಕಂಡು ಬಂದಿಲ್ಲ ಅಂತ ಆರೋಗ್ಯ ಸಚಿವರು ಹೇಳಿದ್ದು ಸಹ ನೀವೇ ಪ್ರಚಾರ ಮಾಡಿದೀರಾ. ಸೊ ಈಗಿರುವಾಗ ಸುಮ್ನೆ ನಾವು ಎದುರುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಮೊಟ್ಟೆ ಸೇವನೆ ಮಾಡೋರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಒಂದು ಉತ್ತರವನ್ನ ಕೊಡಿ. ಒಂದು ಮೊಟ್ಟೆ ಎಷ್ಟು ದಿನ ಇಟ್ಕೋಬಹುದು, ಎಷ್ಟು ದಿನದ ನಂತರ ಅದನ್ನ ಇಟ್ಕೋಬಾರ್ದು? ಒಂದ್ ವೇಳೆ ಅದು ಜಾಸ್ತಿ ದಿನ ಇಟ್ಕೊಂಡಿದ್ದು ತಿಂದ್ರೆ ಅದರಿಂದ ಏನಾದ್ರು ಸಮಸ್ಯೆ ಆಗತ್ತಾ? ಅದ್ರ ಬಗ್ಗೆ ಕೂಡ ತಿಳಿಸಿ. ಸರ್, ಮೊಟ್ಟೆ ಇಟ್ಟ ನಂತರ ಒಂದು 12 ದಿನಗಳ ಕಾಲ ಮೊಟ್ಟೆ ಇಡಬಹುದು, ಹಾಗೆ ಏನ್ ತೊಂದರೆ ಇಲ್ಲ. 12 ದಿನಗಳ ಮೇಲೆ ಆಯ್ತು ಅಂದ್ರೆ ಅದರಲ್ಲಿ ಸ್ವಲ್ಪ ಯೋಕಲ್ ಇರ್ಬೋದು, ಆ ವೈಟ್ ಅಲ್ಲಿ ಸ್ವಲ್ಪ ಬ್ಲಾಕ್ ಕಲರ್ ಬರ್ಲಿಕ್ಕೆ ಶುರು ಆಗ್ತದೆ. ಸೊ 12 ದಿನ ತನಕ ಯಾವುದೇ ತೊಂದರೆ ಇಲ್ಲ ಮೊಟ್ಟೆ ಇಡೋದ್ರಲ್ಲಿ. ಮೊಟ್ಟೆ ಇಟ್ಟ 12 ದಿನ ತನಕ ಏನ್ ತೊಂದರೆ. ಈಗ ಅವ್ನು ಯಾರೋ ನಾರ್ತ್ ಅವರೊಬ್ರು ಸ್ಯಾಂಪಲ್ ನ ತಗೊಂಡೋಗಿ ಲ್ಯಾಬಲ್ಲಿ ಟೆಸ್ಟ್ ಮಾಡಿದ್ರೆ ಪ್ರೈವೇಟ್ ಅಲ್ಲಿ ಅಂತ ಹೇಳಿದ್ರಲ್ಲ, ಅದು ಎಷ್ಟು ದಿನದ ಮೊಟ್ಟೆ, ಯಾವ ಮೊಟ್ಟೆ? ಯಾಕಂದ್ರೆ ಮೊಟ್ಟೆಯಲ್ಲಿ ತುಂಬಾ ವೆರೈಟಿಗಳು ಬರುತ್ತೆ. ಹೌದೌದು, ವೈಟ್ ಎಗ್ ಅಂತ ಬರುತ್ತೆ, ಬ್ರೌನ್ ಎಗ್ ಅಂತ ಬರುತ್ತೆ, ನಾಟಿ ಮೊಟ್ಟೆ ಅಂತ ಬರುತ್ತೆ. ಅದರಲ್ಲಿ ಯಾವ ಮೊಟ್ಟೆನಲ್ಲಿ ಅವರು ಅದನ್ನ ಸ್ಯಾಂಪಲ್ ಕಲೆಕ್ಟ್ ಮಾಡಿ? ಮೊಟ್ಟೆನಲ್ಲಿ ಬರೋದು ವೈಟ್ ಎಗ್ ಒಂದು ಬರುತ್ತೆ, ಅದು BV300 ಅಂತ. ಇನ್ನೊಂದು BV380 ಅಂತ, ಅದು ಬ್ರೌನ್ ಎಗ್ ಬರುತ್ತೆ. ಆ ಬ್ರೌನ್ ಎಗ್ ಅಂದ್ರೆ ಅದು ಶೆಲ್ ಎಲ್ಲ ಬ್ರೌನ್ ಕಲರ್ ಇರುತ್ತೆ. ಬಟ್ ಅದ್ರ ಒಳಗಡೆ ನೀವು ನೋಡಿದಾಗ ಸೇಮ್ ಎಲ್ಲ ಈ ವೈಟ್ ಮೊಟ್ಟೆಯಲ್ಲಿ ಏನಿರುತ್ತೆ ಅದೇ ಇರುತ್ತೆ. ಅದ್ರಲ್ಲಿ ಏನ್ ಡಿಫ್ರೆನ್ಸ್ ಇರೋದಿಲ್ಲ. ಇದೇನು ನಾಟಿ ಕೋಳಿ ಅದು ಕಾಮನ್ ಆಗಿರುತ್ತೆ. ಸೊ ಇದರಲ್ಲಿ ಏನ್ ಡಿಫ್ರೆನ್ಸ್ ಇಲ್ಲ. ಏನ್ ಮಾಡ್ತಾರೆ ಈ ಕೆಲವು ಈ ತರ ಈ ಕಂಪನಿಗಳು ಏನ್ ಮಾಡ್ತಾ ಇದಾರೆ, ಅವರು ಒಂದು ಪ್ರಚಾರಕ್ಕೆ ಜೋತು ಬಿದ್ದು ನನ್ನ ಮೊಟ್ಟೆ ಹೀಗಿದೆ ಆಗಿದೆ ಅಂತ ಒಂದು ಪ್ರಚಾರ ಮಾಡ್ತಾ ಇದಾರೆ ಹೊರತು ಮೊಟ್ಟೆ ಎಲ್ಲಾ ಮೊಟ್ಟೆನೂ ಒಂದೇ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲ, ನಾನು ಕೇಳಿದ್ದು ನಾರ್ತ್ ಅಲ್ಲಿ ಅವರು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಪ್ಯಾಕ್ಡ್ ಮೊಟ್ಟೆ, ಅದರಲ್ಲಿ ಹೇಳ್ಬೇಕು ಯಾವುದು ಅಂತೇಳಿ, ಅದು ಏಗೋಸ್ ಅನ್ನೋ ಒಂದು ಕಂಪನಿದು. ಅದು ವೈಟ್ ಮೊಟ್ಟೆನೆ ಅವರು ತಗೊಂಡಿರುವಂತದ್ದು. ಅದು ಪ್ಯಾಕ್ಡ್ ಮೊಟ್ಟೆನ ತಿನ್ನೋದಕ್ಕಿಂತ ನನ್ನ ಸಜೆಷನ್ ಏನಂದ್ರೆ, ಎಲ್ಲಿ ಟ್ರೇನ್ ಅಲ್ಲಿ ಮಾರ್ತಾ ಇರ್ತಾರೆ ಅಂಗಡಿಗಳಲ್ಲಿ, ಅದು ಫ್ರೆಶ್ ಮೊಟ್ಟೆ ಇರ್ತದೆ. ಇವತ್ತು ಬಂದ್ರೆ ಅದು ಖಾಲಿ ಆಗ್ತಾ ಇರ್ತದೆ. ಈ ಪ್ಯಾಕ್ಡ್ ಮೊಟ್ಟೆ ಒಂದ್ ಸ್ವಲ್ಪ ದಿನ ಆಗ್ಬಹುದು, ಹೇಳಲಿಕ್ಕಾಗಲ್ಲ. ಅದು ಕೆಲವು ಕಡೆ ಪ್ಯಾಕ್ ಮಾಡ್ತಾರೆ, ಸೂಪರ್ ಮಾರ್ಕೆಟ್ಗಳಲ್ಲಿ ಹಾಗೆ ಸ್ಟಾಕ್ ಇಟ್ಟಿರ್ತಾರೆ, ಅಥವಾ ಅಲ್ಲಿ ಹೊಸದು ಎತ್ಕೊಳ್ತಾರೆ, ಹಳೆ ಮೊಟ್ಟೆ ಅಲ್ಲೇ ಕೆಳಗಡೆ ಇರಬಹುದು. ಹಂಗಾಗಿದ್ರು ಸ್ವಲ್ಪ ಅದು ಟೈಮ್ ಆಗಿದ್ರು ಆಗಿರ್ಬೋದು, ಹೇಳಲಿಕ್ಕಾಗಲ್ಲ. ಬಟ್ ನಮ್ಮ ಸಜೆಷನ್ ಏನಂದ್ರೆ, ನೀವು ಅಂಗಡಿಗಳಲ್ಲಿ ಹೋಗಿ ಏನು ಟ್ರೇನ್ ಅಲ್ಲಿ ಇಟ್ಟಿರುವಂತಹ ಮೊಟ್ಟೆನ ತಗೊಂಡು ಪ್ಯಾಕ್ ಮಾಡಿಸ್ಕೊಂಡು ತಗೊಂಡೋದು ತುಂಬಾ ಉತ್ತಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಈಗ ಅವರು ಕಂಪ್ನಿಯವರು ಹೇಳ್ತಾರೆ, ನಾವು ಡೈಲಿ ತಗೊಂಡ್ ಹೋಗ್ತೀವಿ, ಮೊಟ್ಟೆ ಇಡ್ತೀವಿ, 10 ದಿವಸ ವೇಟ್ ಮಾಡ್ತೀವಿ, ಸೇಲ್ ಆಗಿರೋದು ವಾಪಸ್ ತಗೊಂಡ್ ಬರ್ತೀವಿ ಅಂತೇಳಿ. ಅದನ್ನ ಹೇಗ್ ನಂಬೋದು? ಅಲ್ಲ, ಈಗ ಕಂಪನಿ ಮೇಲೆ ನಾವೇನು ಅಲಿಗೇಷನ್ ಮಾಡ್ತಿಲ್ಲ, ಅವ್ರ ಕಂಪನಿಯವರು ಆತರ ಆಗಿರ್ಬೋದು ಅಂತ ಹೇಳಿದೆ. ಬಟ್ ಕಂಪನಿಯವರು ಅದನ್ನ ಬಿಡಿ ಸರ್. ಈಗ ಶಾಲಾ ಮಕ್ಕಳು ಕೊಡ್ತಿರಲ್ಲ ಸರ್, ಇವತ್ತು ಪ್ರೋಟೀನ್ಗೋಸ್ಕರ ಮೊಟ್ಟೆಯನ್ನ ಕೊಡ್ತಿದ್ದಾರೆ. ಅದು ಯಾವ ಮೊಟ್ಟೆ ಸರ್? ಯಾವ ಮೊಟ್ಟೆ ಹೋಗೋದು? ವೈಟ್ ಮೊಟ್ಟೆನೆ ಎಲ್ಲ ಹೋಗೋದು. ವೈಟ್ ಮೊಟ್ಟೆ ಹೋಗ್ತದೆ. ಆ ಫ್ರೆಶ್ ಆಗಿ ಏನ್ ಫಾರ್ಮ್ ಅಲ್ಲಿ ಇಟ್ಟಿರ್ತಾರೆ ಅಲ್ಲಿಂದ ಬಂದಿದ್ದು ಹಾಗೆ ನಮ್ಮ ಹೋಲ್ಸೇಲ್ ಟ್ರೇಡರ್ ಇಂದ ಹಾಗೆ ಸ್ಕೂಲ್ಸ್ಗೆಲ್ಲ ಸಪ್ಲೈ ಆಗ್ತಾ ಇದೆ. ಸೊ ಇಲ್ಲಿ ಯಾವ ಮೊಟ್ಟೆ ಈಗ ಸ್ಟಾಪ್ ಮಾಡಿದೀರಾ? ಇಲ್ಲ, ಎಲ್ಲ ಕಡೆ ಮೊಟ್ಟೆ ಹೋಗ್ತಾ ಇದೆ. ಇವತ್ತು ಹೋಯ್ತಾ? ಎಲ್ಲ ಮೊಟ್ಟೆ ಹೋಗ್ತಾ ಇದೆ. ಮೊಟ್ಟೆ ಸೇಲ್ಸ್ ಬೆಂಗಳೂರಲ್ಲೂ ತುಂಬಾ ಚೆನ್ನಾಗಿದೆ, ಕರ್ನಾಟಕದಲ್ಲೂ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಅಷ್ಟೊಂದು ಜನ ಯಾರು ಎದುರಿಲ್ಲ. ಬಟ್ ಏನಾಗಬಹುದು ಅನ್ನೋದು ಒಂದು ಮನಸ್ಸಲ್ಲಿ ಒಂದು ದುಗುಡ ಇದೆ ಅಷ್ಟೇ. ಮೊಟ್ಟೆ ಸೇಲ್ಸ್ ಚೆನ್ನಾಗಿದೆ ಈಗ್ಲೂ.